ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈ ತಪ್ಪಿಟ್ಟಿದೆ. ನಿರೀಕ್ಷೆ ಇತ್ತು ಅಂತ ಕಾಣುತ್ತೆ. ಆದರೆ ತನ್ವೀರ್ ಸೇಠ್ ಬದಲಿಗೆ ಚೆಕ್ ಮಾಡಿಕೊಂಡ್ರೆ ರಿಜ್ವಾನ್ ಅರ್ಷದ್ಗೂ ಆಗೋಯ್ತು ಮಿನಿಸ್ಟ್ರಿಗಿರಿ. ಈ ಕಡೆ ಜಮೀರ್ ಅಹಮದ್ ಖಾನ್ ಬಿಟ್ಟೇ ಬಿಡ್ತಾರೆ, ಶಿಸ್ತು ಕ್ರಮ ಹಾಗೆ ಹೀಗೆ ಅಂತ ಆಯಿತು. ಅವ್ರನ್ನೂ ಕೂಡ ಮಿನಿಸ್ಟರ್ ಮಾಡಿಬಿಟ್ಟಿದ್ದಾರೆ. ತನ್ವೀರ್ ಸೇಠ್ಗೆ ಮಿನಿಸ್ಟ್ರಿಗಿರಿ ಕೊಟ್ಟು ಜಮೀರ್ಗೋ ರಿಜ್ವಾನ್ಗೋ ತಪ್ಪಿಸಿದ್ರೆ ಏನಾಗುತ್ತೆ, ಅಥವಾ ತನ್ವೀರ್ ಸೇಠ್ಗೆ ಕೊಡದೇ ಇದ್ದರೆ ಪಕ್ಷಕ್ಕಾಗಬಹುದಾದ ಡ್ಯಾಮೇಜ್ ಏನಾಗಬಹುದು? ಆಯ್ತು, ತನ್ವೀರ್ ಸೇಠ್ ಕೊಟ್ಟಿಲ್ಲ, ಏನಾಗಬಹುದು? ಈ ಕ್ಯಾಲ್ಕುಲೇಷನ್ಸಲ್ಲಿ ಕೂಡ ಇರಬಹುದು. ಒಂದು ಕಡೆ ಲೆಸ್ ಡ್ಯಾಮೇಜ್, ಇನ್ನೊಂದು ಕಡೆ ಮೋರ್ ಪ್ರಾಫಿಟ್ ಅಂತ ಹೇಳಿ. ಸರಿ, ಜಮೀರ್ ಅಹಮದ್ ಖಾನ್ ಕಳೆದುಕೊಂಡರೆ ರಾಜ್ಯಾದ್ಯಂತ ಜಮೀರ್ ಅಹಮದ್ ಖಾನ್ಗೆ ಒಪ್ತಾರೋ ಬಿಡ್ತಾರೋ ಅವರದೇ ಆಗಿರ್ತಕ್ಕಂಥ ಒಂದಷ್ಟು ಮತಗಳನ್ನು ಅವರು ಸೆಳೆಯಬಲ್ಲರು. ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೋಗಿ ಒಂದಷ್ಟು ಅವರ ಒಂದು ಕಮ್ಯುನಿಟಿನ ಅವ್ರು ಏನೋ ಮಾಡಬಲ್ಲರು ಅಂತ ಹೇಳಿ. ರಿಜ್ವಾನ್ ಅರ್ಷದ್ ಚೆಕ್ ಮಾಡಿಕೊಂಡಾಗ ಡಿ ಕೆ ಶಿವಕುಮಾರ್ ಒಂದಿಗೆ ತುಂಬ ಚೆನ್ನಾಗಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು ತೀರಾ ಇತ್ತೀಚೆಗೆ ಪ್ರವರ್ಧಮಾನಕ್ಕೂ ಬರ್ತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಇನ್ನೊಂದು ಮತ್ತೊಂದು ಜಮೀರ್ ಮಾಡಿದಂಥ ಕೆಲಸಗಳ ಬಗ್ಗೆ ಎಲ್ಲ ಅವರ ದೊಡ್ಡ ದೊಡ್ಡ ಚರ್ಚೆ ಆಯಿತು, ಪ್ರೆಸ್ ಮೀಟ್ಗಳೆಲ್ಲ ಮಾಡಿಕೊಂಡ್ರು. ಸದ್ಯಕ್ಕೆ ಯಾವ ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅಹಮದ್ ಖಾನ್ ಇದ್ರೋ, ಡಿ ಕೆ ಶಿವಕುಮಾರ್ ಅವ್ರಿಗೆ ರಿಜ್ವಾನ್ ಅರ್ಷದ್ ಆ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ಸಲೀಮ್ ಅಹಮದ್ ಅವ್ರನ್ನೂ ಸೇರಿಸ್ಕೊಳ್ಳೋಣ ನಾವು ಇದರಲ್ಲಿ, ರಿಜ್ವಾನ್ ಅವ್ರನ್ನ ಒಬ್ಬರನ್ನೇ ಅಂತ ಆ ಥರ ಹೇಳೋಕ್ಕಾಗಲ್ಲ. ಇವರಿಬ್ಬರು ಕೂಡ ಡಿ ಕೆ ಶಿ ಅವರಿಗೆ ಎಡಬಲದಂತೆ ಇದ್ದಾರೆ. ರಾಮನಗರದಲ್ಲೂ ಒಬ್ಬರು ಇದ್ದಾರೆ. ಸೊ ಇದರ ಆಚೆಗೆ ಅಂತ ಚೆಕ್ ಮಾಡಿಕೊಂಡಾಗ ತನ್ವೀರ್ ಸೇಠ್ ಏನೇ ಪ್ರಭಾವಿ ಇರಲಿ, ಎಷ್ಟೇ ಬಾರಿ ಗೆದ್ದಿರಲಿ, ತನ್ವೀರ್ ಸೇಠ್ ಮೈಸೂರು ನರಸಿಂಹರಾಜ ಅಥವಾ ಮೈಸೂರಿನಿಂದ ಆಚೆಗೆ ಅಂತ ಬಂದುಬಿಟ್ರೆ ಆ ಪ್ರಭಾವ ಉಳಿಸ್ಕೊಂಡಿದ್ದಾರಾ? ಪಾರ್ಟಿ ಕೆಲಸಗಳಲ್ಲಿ ಕಾಣಿಸ್ಕೊಳ್ತಾರ? ಪ್ರೆಸೆನ್ಸೇ ಕಾಣಿಸಲ್ವಲ್ಲ, ಯಾಕೆ? ಅವ್ರದ್ದೇನೇ ಅವ್ರದ್ದು ವಾದ ಇರಲಿ, ನಾನು ಸೀನಿಯರ್ ಇಟ್ಟಿರ್ತೀನಿ, ಅದನ್ನು ಮಾಡಬೇಕು ಅಂತ ಹೇಳಿ. ಬಟ್ ಜಮೀರ್ಗೆ ಕಂಪೇರ್ ಮಾಡ್ಕೊಂಡಿದ್ದಾರೆ ಅಂತ ಬಂದಾಗ ಸ್ವಲ್ಪ ಇಲ್ಲ ಅಂತ ರಾಜಕೀಯ ವಲಯ ವಿಶ್ಲೇಷಣೆ ಮಾಡುತ್ತೆ. ಹಾಗಾಗಿ ಅವ್ರು ತಪ್ಪಿರಬಹುದು. ಇವರಿಗೆ ತಪ್ಪು ಹೋಯ್ತಲ್ಲ ಅಂಥೇಳಿ ಇವರ ಒಬ್ಬ ಬೆಂಬಲಿಗ ತಬ್ರೇಜ್ ಅನ್ನೋ ವ್ಯಕ್ತಿ ವಿಷ ಕುಡಿದು ಬಿಟ್ಟಿದ್ದಾರೆ. ಇವತ್ತು ಆಸ್ಪತ್ರೆ ಕೂಡ ಸೇರಿಸಿದ್ದಾರೆ. ಮೈಸೂರಿನ ಮಣಿಪಾಲ್ ಜಂಕ್ಷನ್ ಬಳಿ ಒಂದು ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಕೂಡ ದೊಡ್ಡ ಪ್ರತಿಭಟನೆ ಆಗುತ್ತೆ ಇವತ್ತು. ಸೊ ಆ ನಂತರದಲ್ಲಿ ಪೆಟ್ರೋಲ್ ಸುರ್ಕೊಳ್ಳೋಕೊಬ್ಬರು ಮುಂದಾಗ್ತಾರೆ, ವಿಷ ಒಬ್ಬರು ಕುಡಿತಾರೆ. ಸೊ ಇದೀಗ ಅವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪ್ರಾಂತ್ಯಕ್ಕೆ ಸಿಗಬೇಕಾಗಿರುವಂತಹ ಒಂದು ಶಕ್ತಿ ಅಥವಾ ಗೌರವ ಅದು ಸಿಗದೇ ಇರುವಂಥ ಬೇಸರ ಕೂಡ ನಮಗೆ ಎಲ್ಲರಿಗೂ ಕಾಡ್ತಾ ಇಲ್ಲ. ನಾನು ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಸಂದರ್ಭ ಬಂದಾಗ ನಾನು ಮಾತಾಡ್ತೇನೆ. ನಾನು ಯಾರ ವಿರುದ್ಧನೂ ಈಗ ಮಾತಾಡಲ್ಲ, ಅದಕ್ಕೆ ಕಾಲ ಬರುತ್ತೆ. ನಾನು ಇವತ್ತು ನನ್ನ ಕೋಪ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ನಿರಾಸರಾಗಿರುವಂತಹ ನೊಂದಿರುವಂತಹ ಮನಸ್ಸಿರ್ಬೋದು, ಆ ಯಾವುದೇ ಪದಗಳ ಬಳಕೆ ಮಾಡಿದೆ ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯನಾಗಿ ನನ್ನ ಪಕ್ಷದ ಇದ್ದೇನೆ. ಆದರೆ ನನ್ನ ಮೇಲೆ ಇರುವಂಥ